ಇದೇನು ಲೋಕಸಭೆ ಚುನಾವಣೆ ಆಮೇಲೆ ಬಿಹಾರದ ವಿಧಾನಸಭಾ ಚುನಾವಣೆ ಅದೇನು ವಿಡಿಯೋ ಗೇಮ್ ಏನ್ರಿ, ಯಾವ್ದಾರ ಸೆಟ್ಟಿಂಗ್ ಚೇಂಜ್ ಮಾಡಿಕೊಂಡು ಒಂದೊಂದು ಇದರಲ್ಲಿ ಆಟ ಆಡೋದಿಕ್ಕೆ? ರಾಜ್ಯ ಸರ್ಕಾರದ ಜವಾಬ್ದಾರಿ ಹಂಗಿದ್ರೆ ಇವ್ರದ್ದು ಸರ್ಕಾರ ಇತ್ತಲ್ಲ, ಇದಾಗಬೇಕಾದ್ರೆ ಈ ಎಲ್ಲ ಪ್ರಕ್ರಿಯೆ ಸಮಸ್ಯೆ ಇದೆಲ್ಲ ಆಗಬೇಕಾದ್ರೆ ಇದು ಕಳೆದ 1 ವರ್ಷದಲ್ಲಿ ತಾನೇ ಆಗಿದ್ದು. ಇವ್ರದೇ ಸರ್ಕಾರ ಇತ್ತಲ್ಲ ಅವತ್ತು ಯಾಕೆ ಇದು ಯಾವ್ದ್ರದ್ದು ಸಮಸ್ಯೆ ಅಂತ ಇವರು ಎತ್ತಿಡ್ಲಿಲ್ಲ? ಇವ್ರು ಹೇಳ್ತಾ ಇರೋದು ರಾಜ್ಯದಲ್ಲಿ ಬಹಳ ದೊಡ್ಡ ಅವ್ಯವಹಾರ ಆಗಿದೆ. ರಾಹುಲ್ ಗಾಂಧಿ ಅವರಂತೂ ಹೇಳಿದರೆ ಅದನ್ನ ನಾವೇನಾದ್ರೂ ಬಿಡುಗಡೆ ಮಾಡಿದ್ರೆ ಟೈಮ್ ಬಾಂಬ್ ಆಗ್ಬಿಡುತ್ತೆ, ಅಟಮ್ ಬಾಂಬ್ ಹೊಡಿಯುತ್ತೆ ಅಂತ ಎಲ್ಲ. ಈ ಅಟಮ್ ಬಾಂಬ್ ನೀವು ಯಾಕೆ ಇಟ್ಕೊಂಡು ಕೂತಿದ್ರಿ 1.5 ವರ್ಷ ಬಿಹಾರ್ ಎಲೆಕ್ಷನ್ ಬರೋವರೆಗೂ? ರಾಹುಲ್ ಗಾಂಧಿ ಅವರಿಗೆ ಬಿಹಾರ್ ಎಲೆಕ್ಷನ್ಗಿಂತ ಲೋಕಸಭಾ ಎಲೆಕ್ಷನ್ ಇನ್ನೂ ಇಂಪಾರ್ಟೆಂಟ್ ಅಲ್ಲ? 2024 ನೀವು ಎಲೆಕ್ಷನ್ ಮುಗ್ದಿದ ತಕ್ಷಣ ಹೇಳಬೇಕಿತ್ತು. ಅಟಮ್ ಬಾಂಬನ್ನು ಯಾಕೆ ಕೈಯಲ್ಲಿ ಇಟ್ಕೊಂಡು ಕೂತಿದ್ರಿ ನೀವು 1.5 ವರ್ಷ? ಈಗ ಇನ್ನೊಂದು ಅವರು 8ನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿನೇ ಬಂದು ಪ್ರತಿಭಟನೆ ಮಾಡ್ತಾ ಕರ್ನಾಟಕ. ನೋಡಿ, ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಏನಾಗಿದೆ ಅಂದ್ರೆ, ಒಂದು ಮಾನಸಿಕವಾಗಿ ಅವರಿಗೆ ಇನ್ನೂ ನಮ್ಮನ್ನು ಬಿಟ್ಟು ಇನ್ನೊಬ್ರು 10-11 ವರ್ಷ ಹೆಂಗೆ ಈ ದೇಶನ ಆಳ್ತಾ ಇದ್ದಾರೆ, ಹೆಂಗೆ ಈ ದೇಶದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಅನ್ನೋದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಇಷ್ಟು ವರ್ಷ ಆದರೂ ಆಗಿಲ್ಲ. ಇದು ಫಂಡಮೆಂಟಲ್ ಸಮಸ್ಯೆ. ಇಷ್ಟು ವರ್ಷ ಹೆಂಗಿತ್ತು ಅಂದರೆ, ಈ ದೇಶದಲ್ಲಿ 11 ವರ್ಷ ಈ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಕಾನೂನು, ಆದರೆ ಗಾಂಧಿ ಕುಟುಂಬ ಆ ಕಾನೂನಿಗಿಂತ ಮೇಲೆ, ಇದೊಂದು ಪ್ರಕ್ರಿಯೆ ಇತ್ತು. ಆಮೇಲೆ ಅಧಿಕಾರ ಮಾಡುವಂಥದ್ದು, ದೇಶ ಆಳುವಂಥದ್ದು ಒಂದು ರೀತಿ ಜನ್ಮಸಿದ್ಧ ಹಕ್ಕು ಅಂತ ಆಗೋಗಿತ್ತು. ಯಾವಾಗ ಅವರಿಗೆ ಫಸ್ಟ್ ಟೈಮ್ ಒಂದ್ಸತಿ ಇದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ, ಇಲ್ಲಿ ನೀವು ಜನರ ಹತ್ರ ಹೋಗಿ ಕೆಲಸ ಮಾಡಿ ಓಟನ್ನು ಗಳಿಸಬೇಕು, ಜನ ತಿರಸ್ಕಾರ ಮಾಡಿದ್ರೆ ನೀವು ವಿರೋಧ ಪಕ್ಷದಲ್ಲಿ ಕೂರಬೇಕು, 1 ಅಲ್ಲ 2 ಅಲ್ಲ 3 ಸರಿ ನೀವು ತಿರಸ್ಕಾರ ಮಾಡುವಂಥ ಶಕ್ತಿ ಜನಸಾಮಾನ್ಯರ ಹತ್ರ ಇದೆ ಅನ್ನೋದು ಯಾವಾಗ 3 ಸತಿ ಅವರಿಗೆ ಗೊತ್ತಾಯಿತು, ಇನ್ನೂ ಅದನ್ನು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅವರಿಗೆ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಆ ಫ್ರಸ್ಟ್ರೇಷನ್ನು ಈ ಥರ ಸುಳ್ಳು ಇಶ್ಯೂಗಳನ್ನು ತಗೊಂಡು ಬರುವಂಥದ್ದು, ಬೇರೆ ದೇಶದವ್ರು ಮಾತನಾಡುವಂಥದ್ದನ್ನು ಭಾರತದಲ್ಲಿ ಆಂಪ್ಲಿಫೈ ಮಾಡುವಂಥದ್ದು, ಈ ಒಂದು ಫ್ರಸ್ಟ್ರೇಟೆಡ್ ರಾಜಕಾರಣವನ್ನು ರಾಹುಲ್ ಗಾಂಧಿಯವರು ಕಳೆದ 10 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವರು ಅಟ್ಯಾಕ್ ಮಾಡದಲ್ಲೇ ಇರುವಂಥ ದೇಶದ ಒಂದು ಸಾಂವಿಧಾನಿಕ ಸಂಸ್ಥೆನೇ ಇವತ್ತು ಉಳಿದಿಲ್ಲ. ಎಲೆಕ್ಷನ್ ಕಮಿಷನ್ ಅಟ್ಯಾಕ್ ಮಾಡಿದ್ರು, CAG ಅಟ್ಯಾಕ್ ಮಾಡಿದ್ರು, CVCನ ಅಟ್ಯಾಕ್ ಮಾಡಿದ್ರು, ಲೋಕ್ಪಾಲನ್ ಅಟ್ಯಾಕ್ ಮಾಡಿದ್ರು, ನ್ಯಾಯಾಲಯಗಳನ್ನು ಅಟ್ಯಾಕ್ ಮಾಡಿದ್ರು, ಪಾರ್ಲಿಮೆಂಟನ್ನು ಅಟ್ಯಾಕ್ ಮಾಡಿದ್ರು. ಇನ್ಯಾವುದನ್ನು ಉಳಿಸಿದಾರೆ ಇವರು? ದಿಸ್ ಇಸ್ ದಿ ರೂಟ್ ಕಾಸ್ ಆಫ್ ರಾಹುಲ್ ಗಾಂಧೀಸ್ ಫ್ರಸ್ಟ್ರೇಟೆಡ್ ಪಾಲಿಟಿಕ್ಸ್.